ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತದೆ. ಪದ್ಮನಾಭ, ನಿಮ್ ಮಗಳಿಗೆ ಸಂಗೀತ ಹೇಳ್ಕೊಡ್ಲಿಲ್ವೇ? ದನ ಪ್ರತಿ ವರ್ಷ ಹಬ್ಬಕ್ಕೂ ಇಷ್ಟು ದೊಡ್ಡ ರಂಗೋಲಿ ಹಾಕಿ ಈ ಕಡೆ ದೊಡ್ಡದಾಗಿ ಸುಸ್ವಾಗತ ಅಂತ ಬರೀತಿದ್ದೆ. ಈ ಸಲ ಮರ್ತ್ಬಿಟ್ಯಾ? ಆ ರೀತಿ ಬರ್ದಿದ್ದಕ್ಕೆ ನಮ್ಮ ಮನೆ ನೆಮ್ಮದಿ ಹಾಳು ಮಾಡೋದಕ್ಕೆ ಅಂತ ಸೊಸೆ ಅನ್ನೋ ಹೆಸರಲ್ಲಿ ಬಂದ್ ವಕ್ಕರ್ಸ್ಕೊಂಡಿದ್ದಾಯ್ತಲ್ಲ. ಮತ್ತೆ ಬರೆದ್ರೆ ಇನ್ಯಾರಾದ್ರೂ ಬಂದ್ ವಕ್ಕರ್ಸ್ಕೋತಾರೆ ಅಂತ ಬರ್ದಿಲ್ಲ. ಲೇ 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 ಮಗಳೇ, ಇವತ್ತು ಹಬ್ಬ ಕಣೆ, ಹಬ್ಬದ ದಿವಸ ಎಂತ ಮಾತಾಡ್ತಿದ್ಯಾ ನೀನು? ಅನಂತಶಯನ, ಪದ್ಮನಾಭ, ಅಪರೂಪಕ್ಕೆ ನನ್ನ ಸೊಸೆ ಕರೆಕ್ಟಾಗಿ ಮಾತಾಡ್ತಾ ಇದ್ದಾಳೆ. ಈಗ ನೋಡಿ, ಹಬ್ಬ ಅಂತಂದ್ರೆ ಮನೆಗೆ ಶಾಂತಿ ನೆಮ್ಮದಿ ಎಲ್ಲ ಹೊತ್ಕೊಂಡು ಬರಬೇಕು. ಆದ್ರೆ ಮನೇಲಿರೋ ಶಾಂತಿ ನೆಮ್ಮದಿನ ಒದ್ದು ಆಚೆ ಹಾಕಬಾರ್ದು. ಈ ಮನೇಲಿ 5 ಪೈಸೆ ಗತಿ ಇಲ್ಲದೆ ಇರೋರಿಗೆಲ್ಲ ಜಾಗ ಕೊಟ್ಟಿದ್ದೀವಿ, ಅನ್ನ ಹಾಕ್ತಿದ್ದೀವಿ. ಇದೇನು ಮನೇನೋ ಧರ್ಮಛತ್ರನೋ ಹೇಳಿ? ಏನೋ ದೊಡ್ಡವರು ಅಂದ್ಕೊಂಡಿರೋರೆಲ್ಲ ದಡ್ಡರಾಗಿರ್ಬೇಕಾದ್ರೆ ನನ್ನ ಸೊಸೆ ಅಪರೂಪಕ್ಕಾದ್ರೂ ಕರೆಕ್ಟಾಗಿ ಮಾತಾಡ್ತಿದ್ದಾಳೆ. ಮೊತ್ತಡವ ನೀನು. ಅಯ್ಯ 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 ಅಡಿಂದ್ರೆ ನಕ್ಕಿದ್ ಸಾಕು. ಬನ್ನಿ, ಮಾವಿನ ತೋರಣ ಕಟ್ಟಕ್ಕೆ ಸಹಾಯ ಮಾಡಿ. ಎದ್ದೇಳಿ, ಬನ್ನಿ ಇಲ್ಲಿ. ದರಿದ್ರ, ಮಾವಿನ ತೋರಣ ಕಟ್ಟಕ್ ಕರೆದ್ರು ಅಂದ ತಕ್ಷಣ ಹಾರ್ಕೊಂಡ್ ಬರಕ್ ರೆಡಿ ಆದಿಲ್ಲ. ಮಾವಿನ ತೋರಣ ಬಾಗ್ಲಿಗೆ ಯಾಕೆ ಕಟ್ತಾರೆ ಗೊತ್ತಾ ನಿನ್ಗೆ? ಅದು ಇದು ಏನಾಗತ್ತೆ ಅಂತಂದ್ರೆ ಈ ಹಬ್ಬದಲ್ಲಿ ಹೇಳ. ನನಗೆ ಗೊತ್ತಿಲ್ದಿರೋದೇನು ಇಲ್ಲ ಮಮ್ಮಿ, ಎಲ್ಲ ಗೊತ್ತು. ಆದರೆ ಈ ಮನೆಯಲ್ಲಿ ನನಗಿಂತ ಬುದ್ಧಿವಂತರು ಯಾರಾದ್ರ ಇದಾರ ಅಂತ ಚೆಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮಾವ, ಹಬ್ಬಕ್ಕೆ ತೋರಣ ಯಾಕೆ ಕಟ್ತಾರೆ ಮಾವ? ಅಡಿಂದ್ರೆ, ನಾನು ನಿಮ್ಮಷ್ಟು ಬುದ್ಧಿವಂತ ಅಲ್ದೇ ಇರ್ಬೋದು, ಆದ್ರೆ ಮಾವಿನ ತೋರಣ ಯಾಕೆ ಕಟ್ಟಾರಂತ ನನಗೆ ಗೊತ್ತು. ಅಲ್ಲಪ್ಪ, ಅದ್ರಲ್ಲೇನ್ ಬುದ್ಧಿವಂತಿಕೆ? ಹಬ್ಬ ಅಂದ್ಮೇಲೆ ಮನೆ ಚೆನ್ನಾಗಿ ಕಾಣ್ಲಿ ಅಂತ ಮಾವಿನ ತೋರಣ ಕಟ್ತಾರೆ, ಅಷ್ಟೇ ತಾನೇ? ಅಯ್ಯೋ ನನ್ನ ಮಗಳೇ, ಮಾವಿನ ತೋರಣ ಕಟ್ಟೋದು ಶುಭ ಸಂಕೇತ. ವಸಂತ ಕಾಲ ಬಂದಾಗ ಮಾವು ಚಿಗುರುತ್ತೆ, ಹೋಗಿಲೆ ಆಡತ್ತೆ. ನಮ್ಮ ಕಷ್ಟಗಳೆಲ್ಲ ಕಳೆದು ಅನಿಷ್ಟಗಳೆಲ್ಲ ದೂರ ಆಗಿ ಮನೆಯಲ್ಲಿ ನಗು ಸಂತೋಷ ಚಿಗುರ್ಬೇಕು ಅನ್ನೋ ಸಂಕೇತ. ನಮ್ಮ ದೇವತೆಗಳಿಗೆ ಅಂದ್ರೆ ಸುಬ್ರಹ್ಮಣ್ಯ, ಗಣೇಶ, ಹನುಮಂತ, ಇವ್ರಿಗೆಲ್ಲ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ.